ಮುನಿರತ್ನ ಬಂಧನದ ಬೆನ್ನಲ್ಲೇ ಹೈಕಮಾಂಡ್ ಅಲರ್ಟ್ ಆಗಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಅಲರ್ಟ್ ಆಗಿದೆ. ಮುನಿರತ್ನರ ಬಂಧನದ ಬೆನ್ನಲ್ಲೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅಲರ್ಟ್ ಆಗಿದ್ದಾರೆ. ಎರಡು ಕೇಸ್ಗಳ ಬಗ್ಗೆ ಮಾಹಿತಿ ಪಡೆಯಲು ಕಾಂಗ್ರೆಸ್ನ ನಾಯಕರು ಮುಂದಾಗಿದ್ದಾರೆ. ರಾಜ್ಯ ನಾಯಕರಿಂದ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಂತೆ ಸೂಚನೆಯನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಬಗ್ಗೆ ಹಿಂದೇಟು ಹಾಕದಂತೆ ಹುಕುಂ ಹೊರಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂಲಕ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು. ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ಈಗ ಶಾಸಕ ಮುನಿರತ್ನರ ಬಂಧನ ಒಂದ್ ಕಡೆ ಆಗಿದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ನೇರವಾಗಿ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ನೀಡಿದ್ದಾರಂತೆ. ಹಾಗಾದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ನೀಡಿರೋ ಅಂತ ಸೂಚನೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನೀಡೋದಾದ್ರೆ ಶಿವಪ್ರಸಾದ್. ಮಧುಸೂದನ್, ಮುನಿರತ್ನ ಶಾಸಕ ಅವರ ಏನು ಹೇಳಿಕೆ ಇದೆ ಇದನ್ನ ಗಂಭೀರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪರಿಗಣಿಸಿದೆ. ಪ್ರಮುಖವಾಗಿ ರಾಜ್ಯ ನಾಯಕರಿಗೂ ಕೂಡ ಈ ಪ್ರಕರಣ ಸಂಬಂಧ ಸೂಚನೆಯನ್ನ ಕೂಡ ನೀಡಿದ್ದು, ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಜೊತೆಗೆ ಏನು ಯಾವ ಎರಡು ಸಮುದಾಯಗಳ ವಿರುದ್ಧವಾಗಿ ಮುನಿರತ್ನ ಅವರು ಮಾತಾಡಿದ್ದಾರೆ ಆ ಸಮುದಾಯಗಳಿಗೆ ತಾವು ನ್ಯಾಯವನ್ನ ಕೊಡಿಸಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಈಗಾಗಲೇ ಯಾವ ರೀತಿ ಕಾಂಗ್ರೆಸ್ ನಾಯಕರು ಇರ್ಬೋದು ಮತ್ತೆ ಬಿಜೆಪಿ ನಾಯಕರು ಸಮುದಾಯಗಳ ವಿಚಾರ ಬಂದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸದ್ಯ ಈಗ ಮುನಿರತ್ನ ಅವರು ಏನು ಕೆಲವು ಸಮುದಾಯಗಳಿಗೆ, ಅದರಲ್ಲೂ ಪ್ರಮುಖವಾಗಿ ದಲಿತ ಸಮುದಾಯದ ಬಗ್ಗೆ ಯಾವ ರೀತಿ ಮಾತನಾಡಿದ್ದಾರೆ ಈ ಕುರಿತಂತೆ ಬಿಜೆಪಿ ನಾಯಕರು ತಮ್ಮ ನಿಲುವೇನು ಎಂಬುದರ ಬಗ್ಗೆನೂ ಕೂಡ ತಾವು ದೊಡ್ಡ ಮಟ್ಟದಲ್ಲಿ ಮಾತಾಡಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಹೈಕಮಾಂಡ್ ನಾಯಕರು ನೀಡಿದ್ದಾರೆ. ಈಗಾಗಲೇ ಬಂಧನದಲ್ಲಿ ಇದ್ರೂ ಸಹಿತವಾಗಿ ಇನ್ನೂ ಹೆಚ್ಚಿನ ಸಾಕ್ಷ್ಯಗಳನ್ನ ಸಂಗ್ರಹಿಸೋದರ ಜೊತೆಗೆ ಪ್ರಮುಖವಾಗಿ ಪ್ರಕರಣ ಸಂಬಂಧ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲೇಬೇಕು ಎಂಬತಕ್ಕಂಥ ಸೂಚನೆಯನ್ನ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ನೀಡಿರೋದ್ರಿಂದ ರಾಜ್ಯ ನಾಯಕರುಗಳು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗುತ್ತಿಗೆದಾರರ ಮನೆಗೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭೇಟಿಯನ್ನ ಮಾಡೋದಿರ್ಬೋದು, ಜೊತೆಗೆ ಅವರಿಂದ ಅಹವಾಲನ್ನ ಸ್ವೀಕಾರ ಮಾಡಿ ಅವರಿಗೆ ಹೆಚ್ಚಿನ ಭದ್ರತೆಯನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲಿ ಸಾಕಷ್ಟು ಅಲರ್ಟ್ ಆಗಿದ್ರು. ಹೈಕಮಾಂಡ್ ನಾಯಕರು ವಿಶೇಷವಾದಂತೆ ಲಕ್ಷ್ಯವನ್ನ ವಹಿಸೋದ್ರ ಜೊತೆಗೆ ಮುನಿರತ್ನ ಬಂಧನ ವಿಚಾರದಲ್ಲಿ ಅಂದ್ರೆ ಅವ್ರಿಗೆ ತಪ್ಪಿತಸ್ಥರು ಇರ್ಬೋದು, ಅವರು ಯಾವ ರೀತಿ ಮಾತಾಡಿದ್ದಾರೆ ಈ ಹೇಳಿಕೆಗಳನ್ನ ಪರಿಗಣಿಸಿ ರಾಜ್ಯ ಸರ್ಕಾರ ಅಲರ್ಟ್ ಆಗಿ ಕ್ರಮವನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ನೀಡಿದೆ. ಆ ಕಾರಣಕ್ಕಾಗಿ ಸಚಿವರು ಇರ್ಬೋದು ಮತ್ತೆ ಶಾಸಕರು ಇರ್ಬೋದು ಎಲ್ಲರೂ ಕೂಡ ಈ ವಿಚಾರ ಕುರಿತಂತೆ ಮಾತನಾಡೋದ್ರ ಜೊತೆಗೆ ಈಗಾಗಲೇ ಅನೇಕ ಕಡೆಗಳಲ್ಲಿ, ಬೆಂಗಳೂರು ಅಷ್ಟೇ ಅಲ್ಲದೆ ರಾಜ್ಯದ ಅನೇಕ ಭಾಗಗಳಲ್ಲೂ ಕೂಡ ಮುನಿರತ್ನ ಅವರ ಹೇಳಿಕೆಗಳನ್ನ ಖಂಡಿಸಿ ಕಾಂಗ್ರೆಸ್ ನಾಯಕರುಗಳು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಹೈಕಮಾಂಡ್ ನಿರ್ದೇಶನ ನೀಡಿರೋದ್ರಿಂದ ಈ ಪ್ರಕರಣ ಇನ್ನಷ್ಟು ಗಂಭೀರವಾಗಿ ಪಡ್ಕೊಳ್ಳೋದ್ರ ಜೊತೆಗೆ ಮುನಿರತ್ನ ಅವರ ವಿಚಾರದಲ್ಲಿ ಅಂದ್ರೆ ಅವರು ಯಾವ ರೀತಿ ಮಾತನಾಡಿದ್ರು, ಬಿಜೆಪಿ ನಾಯಕರು ಯಾವ ರೀತಿ ಹೇಳಿಕೆಯನ್ನ ಸಮರ್ಥನೆ ನೀಡ್ತಾ ಇದ್ದಾರೆ, ಎಲ್ಲಾ ವಿಚಾರಗಳ ಕುರಿತಂತೆನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದು ಈ ಪ್ರಕರಣದಲ್ಲಿ ಯಾವುದೇ ಮುಲಾಜಿಗೂ ಒಳಗಾಗದೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಪ್ರಮುಖವಾಗಿ ಈ ರೀತಿಯ ಮಾತನಾಡಿರ್ತಕ್ಕಂಥ ಮುನಿರತ್ನ ಅವರ ವಿಚಾರದಲ್ಲಿ ಅನೇಕ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡಿ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಎಂಬತಕ್ಕಂಥ ಸೂಚನೆಯನ್ನ ಈಗ ನೀಡಿರೋದ್ರಿಂದ ಅನೇಕ ಸಚಿವರಿರ್ಬೋದು, ನಾಯಕರುಗಳು ಈ ವಿಚಾರ ಕುರಿತಂತೆ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಬಂಧನ ವಿಚಾರದಲ್ಲಿ ಅಂದ್ರೆ FSL ವರದಿಯ ನಂತರ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಯಾವುದೇ ಕಾರಣಕ್ಕೂ ಕೂಡ ಮುನಿರತ್ನ ಅವರ ವಿಚಾರದಲ್ಲಿ ಯಾವುದೇ ಸಾಫ್ಟ್ ಕಾರ್ನರ್ ಇಲ್ಲದೆ ಹೈಕಮಾಂಡ್ ಸೂಚನೆಯನ್ನು ನೀಡಿರೋದ್ರಿಂದ ಈಗ ಗಂಭೀರವಾಗಿ ಪರಿಗಣಿಸಿದ್ದು ಈ ವಿಚಾರವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ನಾಯಕರ ನಿರ್ದೇಶನದ ಮೇರೆಗೆ ಈ ವಿಚಾರವನ್ನ ಗಂಭೀರವಾಗಿ ಈಗ ಪರಿಗಣಿಸಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.